ಎಸ್, ಈ ಕ್ಷಣದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಬಂದಿದ್ದಾರೆ. ಸರ್ ನೀವು ಫುಲ್ ಪವರ್ಫುಲ್ ಕೊಟ್ಬಿಟ್ಟಿದ್ರಿ ಬಿಡಿ ಸರ್. ಸರ್ ಗೌರಿ ನಾಯಕ್ ಅಂತ ಹೆಸರಿಡ್ತಾ ಇರಲ್ಲ ಸರ್, ಗೌರಿ ನಾಯಕ್ ಅಂತ ಈಗ ಬಾವಿಗೆ. ಅನಂತ್ ಕುಮಾರ್ ಹೆಗಡೆ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಒಂದ್ ನಿಮಿಷ ಸರ್, ಅವ್ರ ಕ್ಯಾಮರಾ ಮನೆ ಸ್ವಲ್ಪ ಜಾಗ ಮಾಡ್ಕೊಡಿ. ಗೌರಮ್ಮ ಬನ್ರಿ, ನೀವು ಮಾಡ್ರಿ, ನೀವೇನು ಚಿಂತೆ ಮಾಡಬೇಡಿ. ಈಗ ಸರ್ ಕೀಯಲ್ಲಿ ಈಗ ನೋಡ್ರಪ್ಪ, ಚಾವಿ ಬರ್ತಾ ಇದೆ, ಓಪನ್ ಮಾಡೋಣ. ಇಲ್ಲ ಕೀ, ಒಂದ್ ನಿಮಿಷ ಇಲ್ಲ ಅಲ್ಲ ಗೌರಿ ನಾಯಕ್ ಒಂದ್ ನಿಮಿಷ ಕೊಡಿ. ನೋಡಿ ಕೀ ಸರ್, ಓಕೆನಾ? ತೊಳಿ. ಎಸ್ ಹೋಗ್ಲಿ. ನೋಡಿ ಗೌರಿ ನಾಯಕ್ ಅವರೀಗ ಚಾವಿಯನ್ನು ತೆಗಿತಾರೆ. ಓಪನ್ ಹಗ್ಗ ತಗೊಳ್ಳಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜಯಪ್ರಕಾಶ್ ಶೆಟ್ರೆ ಗಮನಿಸ್ತಾ ಇದ್ದೀರಿ ನೀವು ಕೂಡ. ಬಿಗ್ ಇಂಪ್ಯಾಕ್ಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಸರ್ ಹೋಗ್ಲಿ. ಎಸ್, ಗಮನಿಸ್ತಾ ಇದ್ದೀರಾ, ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಬರ್ತಿದ್ದಾರೆ, ಬಾವಿ ಹತ್ರ ಆಗಮಿಸಿ ಈಗ ಅವರ ಹಗ್ಗ, ಅವರ ಬಕೆಟ್, ಅವರ ಹತಾರ ಎಲ್ಲವೂ ಕೂಡ ಬಂದಿದೆ. ರಿಪಬ್ಲಿಕ್ ಕನ್ನಡ ಈ ಕ್ಷಣ ತೆಗಿರಿ ಬಾವಿ ತೆಗಿರಿ, ಹಲ್ಗೆಯನ್ನ ತೆಗೆಯುವಂತ ಕೆಲಸ ಲೈವ್ ಆಗಿ ನೋಡ್ತಾ ಇದ್ದೀರಾ. ಬಂದ್ರು 7 ಗಂಟೆಗೆ ಬಂದ್ರು ಹಲ್ಗೆ. ಸರ್ ನೀವು ಬಾವಿ ಇದೆ, ಸ್ವಲ್ಪ ದೂರ ಇರಿ, ತುಂಬಾ ಆಳ ಇದೆ. ಹಗ್ಗ ತೆಗೀರಿ, ಅಲ್ಲಿ ಗೌರಿ ನಾಯಕ್ ಕೂಡ ಹಗ್ಗ ತೆಗಿತಾರೆ. ಬಹಳ ಖುಷಿ ಈಗ ಅವರಿಗೆ. ಅಬ್ಬಾ ಎಷ್ಟು ಭಾವನಾತ್ಮಕವಾಗಿ ತಗೊಂಡಿದ್ರು ಅಂತಂದ್ರೆ, ನಿಜಕ್ಕೂ ಕೂಡ ಇದು ಸಾಮಾನ್ಯವಾದಂತ ವಿಚಾರ ನಿಮ್ಗೆ ಅಲ್ವೇ ಅಲ್ಲ. ಇದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ಬಾವಿ ಆಳ ಎಷ್ಟಿದೆ ಗೊತ್ತಾ? ಎಷ್ಟು ಕಷ್ಟಪಟ್ಟು ತೆಗ್ದಿದ್ದಾರೆ. ಆ ಹಗ್ಗ ಇಳಿದು, ಆ ಹಗ್ಗದ ಮುಖಾಂತರನೇ ಅವ್ರು ಇಳಿಬೇಕು, ಹಗ್ಗದ ಮುಖಾಂತರನೇ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಹಗ್ಗ ತೆಗೀರಿ ಸರ್, ನೀವು ಮೇಲೆ ನಿಂತ್ಕೊಳ್ಳಿ, ನೀವು ಫುಲ್ ಎಲ್ಲ ಮೇಲೆ ನಿಂತ್ಕೊಂಡು ಕವರ್ ಮಾಡಿ. ನಮ್ಮ ಕ್ಯಾಮ್ರಾ ಪರ್ಸನ್ ಕಿಶನ್ ನಿಮಗೆಲ್ಲವನ್ನು ಕೂಡ ತೋರಿಸ್ತಿದ್ದಾರೆ. ಈ ಬಾವಿ ನೋಡಿ, ತೆಗಿರಿ ಎಲ್ಲ ತೆಗಿರಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅವತ್ತಿನಿಂದಲೂ ಕೂಡ ಭಾಗೀರಥಿಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರಿಸಿತ್ತು. ಜಯಪ್ರಕಾಶ್ ಶೆಟ್ರು ಆಶ್ವಾಸನೆಯನ್ನ ಕೊಟ್ಟಿದ್ರು, ಭರವಸೆಯನ್ನ ಕೊಟ್ಟಿದ್ರು, ನೀರು ಸಮೇತ ನಮ್ಮ ಸ್ಟುಡಿಯೋಗೆ ಕರೆಸ್ತೀರಿ ಅಂತ ಹೇಳಿದ್ರು. ಮತ್ತೆ ಎಲ್ಲ ಅಡೆತಡೆಗಳನ್ನ ದಾಟಿ ರಿಪಬ್ಲಿಕ್ ಕನ್ನಡದ ಪ್ರಯತ್ನ, ನಿರಂತರವಾದ ವರದಿ ಎಲ್ಲವನ್ನು ಕೂಡ ಮೀರಿ ಎಲ್ಲವನ್ನು ಕೂಡ ದಾಟಿ ಇವತ್ತು ಅವ್ರು ಇಳಿತಾರೆ ನೋಡ್ರಿ. ಬಾವಿಗೆ ಇಳಿಸ್ತೀವಿ. ಸ್ವಲ್ಪ ಸೈಡ್ ಬನ್ನಿ ಸರ್, ಸ್ವಲ್ಪ ಸೈಡು. ಬಾಬಾ ಏನು ಕಮ್ಮಿ ಆಳ ಇದೆಯಾ? ಇದು ಸಖತ್ ಆಳ ಇದೆ. ಇದು ಭಯಂಕರ. ಇಷ್ಟು ತೆಗಿಯೋಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ, ನಮ್ಮಿಂದ ಇದು ಸಾಧ್ಯ ಇಲ್ಲ, ಅದು ಅವರಿಂದಲೇ ಸಾಧ್ಯ. ಅಂಥ ಒಬ್ಬ ಅದೇ ರೀತಿ ಪ್ರತಿಭಾನ್ವಿತರಿಂದನೇ ಅದು ಸಾಧ್ಯ ಅಂತ. ಅದಕ್ಕೊಂದು ಶಕ್ತಿ ಓಕೆ, ಅದಕ್ಕೊಂದು ಶಕ್ತಿ ಆಯ್ತಾ. ಅದಕ್ಕೊಂದು ನೋಡಿ, ಅವ್ರನ್ನ ನೋಡಿ ಬೆಂಗಳೂರಿಗೆ ಕರ್ಕೊಂಡ್ಬರ್ತೀವಿ. ನೀರು ಇನ್ನೊಂದು 5-6 ಅಡಿ ತೆಗೆದ್ರೆ ನೀರು ಬರುತ್ತಂತೆ. ಅಬ್ಬಾ ಭಯ ಆಗ್ತಿದೆ ನಾನು. ಬರ್ಲಿ ಈಗ ನೋಡಿ, ಬಕೆಟಿಗೆ ಕಟ್ತಾ ಇದ್ದಾರೆ. ಅದ್ರದ್ದೇನು ಪ್ರೋಸೆಸ್ ಇದೆ, ಮೇಡಮ್ ಒಂಚೂರು ಸೈಡು